ಚಾರ್ಮಡಿಯ ತುತ್ತ ತುದಿ ಗುಡ್ಡ ಪ್ರದೇಶ ಅಲೆಖಾನ್ ಹೊರಟ್ಟಿಯ ಗೋಣಿಹಾರ ಗುಡ್ಡದಲ್ಲಿ ಮಾರ್ಚ್ ತಿಂಗಳಾದರೂ ನೀರು ಹೊಸರಿಸುತ್ತದೆ. 20 ವರ್ಷಗಳ ಹಿಂದೆ ಇದ್ದಂತಹ ಪ್ರಕೃತಿ ಈ ಭಾಗದಲ್ಲಿ ಈಗಲೂ ಹಾಗೇ ಇದೆ ಅಂತಾರೆ ಸ್ಥಳೀಯರು. 20 ವರ್ಷಗಳ ಹಿಂದೆಲ್ಲ ಗೋಣಿಹಾರ ಗುಡ್ಡಕ್ಕೆ ದನ ಮೇಯಿಸಲು ಬಂದಾಗ ಸಣ್ಣ ಗುಂಡಿಗಳನ್ನು ತೋಡಿ ಅಲ್ಲಿ ಸಿಕ್ಕ ನೀರಿನಿಂದಲೇ ಊಟ ತಯಾರಿಸಿ ಊಟ ಮಾಡಲಾಗ್ತಿತ್ತು. ಜಾನುವಾರುಗಳಿಗೂ ನೀರು ನೀಡಲಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ದನ ಮೇಯಿಸುವವರು ಕಡಿಮೆಯಾಗಿ ಗುಡ್ಡದ ಮೇಲೆ ಹೋಗುವವರ ಸಂಖ್ಯೆ ಕಡಿಮೆ ಇತ್ತು. ನಿನ್ನೆ ಹೊರಟ್ಟಿ ಗ್ರಾಮಸ್ಥರು ಕೆಲಸದ ನಿಮಿತ್ತ ತೆರಳಿದಾಗ ಇಂದಿನ ನೆನಪನ್ನ ಮಾಡಿ ಅದೇ ಸ್ಥಳದಲ್ಲಿ ನೀರು ಇದೆಯೇ ಅನ್ನುವುದನ್ನು ಪರಿಶೀಲಿಸಲು ಹೊಂಡ ತೋಡಿದಾಗ ಮತ್ತೆ ನೀರು ಒಸರಲು ಆರಂಭವಾಗಿದೆ. ಅಲ್ಲದೆ ಬಂಡೆ ಕಲ್ಲುಗಳ ನಡುವೆ ಹನಿ ಹನಿಯಾಗಿ ನೀರು ಬೀಳ್ತಿರುವ ದೃಶ್ಯವೂ ಸೆರೆಯಾಗಿದೆ. ಹಾಗಾಗಿ ಮಾಲಿನ್ಯ ಆಕ್ರಮಣಗಳು ಹೆಚ್ಚಾದರೂ ಹಲವೆಡೆ ಪ್ರಕೃತಿ ಬದಲಾಗಿಲ್ಲ. ಅದನ್ನು ಸಂರಕ್ಷಿಸುವ ಕಾರ್ಯ ಮಾನವರ ಮೇಲಿದೆ. ಇದು ಅಲೆಖಾನ್ ಹೊರಟ್ಟಿ ಗೋಣಿಹಾರ ಅಂತ ಅಲ್ಲಿ ಗುಡ್ಡದಲ್ಲಿ ಮಾರ್ಚ್ ತಿಂಗಳಲ್ಲೂ ಸಹ ಈ ನೀರು ಕಡಿಮೆ ಆಗಲ್ಲ. ಒಂದೊಂದೇ ಹನಿ ಬಿದ್ದು ನೋಡಿ, ಕಲ್ಲು ಗವಿ ಒಳಗಡೆ ತುಂಬ ಚೆನ್ನಾಗಿದೆ ಪ್ಲೇಸು. ಗುಂಡಿ ಮಾಡ್ತಾ ಇದ್ದಾರೆ ಕೆಳಗಡೆ ನೀರಿಗೋಸ್ಕರ. ಹಿಂದೆ ಗುಡ್ಡದಲ್ಲಿ ದನ ಮೇಯಿಸ್ಲಿಕ್ಕೆ ಅಂತ ಬಂದಾಗ ಇಲ್ಲಿ ಗುಂಡಿ ಮಾಡಿಕೊಂಡು ಗುಡ್ಡದ ಬಾಳೆ ಎಲೆಯಲ್ಲಿ ಬುತ್ತಿ ಕಟ್ಕೊಂಡು ಬಂದು ಇಲ್ಲಿ ಊಟ ಮಾಡಿ ಹೋಗ್ತಾ ಇದ್ವಿ. ಗಾಳಿಗೆಲ್ಲ ಅಂತೇಳಿ ನಮ್ಮ ಅಜ್ಜ ತಂದೆಯವರೆಲ್ಲ ದನ ಹೊಡ್ಕೊಂಡು ಇಲ್ಲಿ ಮೇಯಿಸ್ತಿದ್ರಂತೆ. ಅಲ್ಲಿ ಚಿಗುರಿರೋದು ಅವಾಗ ಬುತ್ತಿ ಊಟ ತರ್ತಾಯಿದ್ದ. ಊಟ ತಂದಾಗ ನೀರು ಸಿಗ್ತಿರ್ಲಿಲ್ವ. ಇಲ್ಲಿ ಯಾರೋ ಊರಿಗೂ ಪತ್ತೆ ಮಾಡಿ ಇಂಥ ನೀರು ಮತ್ತು ಇಂಥ ಒಂದು ಬಂಡೆ ಮಧ್ಯದಲ್ಲಿ ಬರೋಕ್ಕೆ ನಿಜವಾಗ್ಲೂ ಇದು ವಿಸ್ಮಯನ ಅಂತ ಹೇಳ್ಬೋದು ನಾವು. ಈ ಬಂಡೆ ಒಳಗಡೆ ಬಂದು ನೀರನ್ನ ಬಾಳೆ ತೊಟ್ಟೆ ಇಟ್ಟು ನಾವು ಇದನ್ನು ನೀರು ಇದು ಮಾಡ್ತಿದ್ದೆವು. ನೋಡಿ ಮನೇಲಿ ನೀರು ನೋಡಿ ಬರ್ತಾ ಇದೆ ನೋಡಿ ನೀರು.